ನಮ್ಮ ಸಮುದಾಯದ ಮತ್ತು ನಾಡಿನ ಪ್ರತಿಭಾವಂತ ಅತ್ಯಂತ ಜನಪ್ರಿಯ ಸಚಿವೆಯಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿನ್ನೆ ಕಾರು ಅಪಘಾತದಲ್ಲಿ ಗಾಯ ಆಗಿದೆ. ಅವರಿಗೆ ಸ್ಪೈನಲ್ ಕಾರ್ಡ್ ಅಂದ್ರೆ ಬೆನ್ನು ಹುರಿಗೆ ಪೆಟ್ಟಾಗಿರೋದ್ರಿಂದ ನಮ್ಗೆಲ್ಲರಿಗೂ ಅತ್ಯಂತ ಆಘಾತ ಆಯಿತು. ನಿನ್ನೆ ನಾವು ಹರಜಾತ್ರೆಯಲ್ಲಿ ಇರೋದ್ರಿಂದ ನಿನ್ನೆ ರಾತ್ರಿ ತಡವಾಗಿ ನಮಗೆ ಮಾಹಿತಿ ಬಂತು. ಅದೇ ಇವತ್ತು ಬೆಳಗ್ಗೆ ಬೇಗ ಬಂದು ಅವರ ಮಾತಾಡಿಸ್ಕೊಂಡು ಅವರ ಆರೋಗ್ಯವನ್ನ ವಿಚಾರಿಸಬೇಕು ಅಂತ ಹೇಳಿ ಬಂದಿದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಆರೋಗ್ಯವಂತರಾಗಿದ್ದಾರೆ. ಅವರೊತ್ತಿಗೆ 16 ನಿಮಿಷ ಅವ್ರ ಜೊತೆಗೆ ಮಾತಾಡಿ ಅವರ ಧೈರ್ಯ, ಅವರ ಸ್ಥೈರ್ಯವನ್ನ ಮೆಚ್ಚಬೇಕಾಗಿರುವಂತದ್ದು. ಅವರಲ್ಲಿ ಯಾವುದೇ ಮುಖದಲ್ಲಿ ಆತರ ಭಾವನೆಗಳೇ ಇಲ್ಲ. ಅಷ್ಟೊಂದು ಉತ್ಸಾಹ ಮತ್ತು ಹುಮ್ಮಸ್ಸು ಅವರಲ್ಲಿ ಇರೋದ್ರಿಂದ, ಒಬ್ಬ ನಾಯಕರಿರುವಂತ ಅದಮ್ಯವಾಗಿರುವಂತ ಧೀಮಂತ ಶಕ್ತಿ ಅವರಿಗೆ ಇರೋದ್ರಿಂದ ಬಹಳ ಮುಕ್ತವಾಗಿ ನಮ್ಮ ಜೊತೆಗೆ ಹೇಗೆ ಅಪಘಾತ ಆಯ್ತು ಅದ್ರ ಬಗ್ಗೆ ಹಂಚ್ಕೊಂಡ್ರು. ನಾವು ಇಷ್ಟೇ ಅವರಿಗೆ ಪ್ರಾರ್ಥನೆ ಮಾಡಿರ್ತು ಭಗವಂತನಲ್ಲಿ, ಅವರು ಬೇಗ ಗುಣಮುಖ ಆಗಬೇಕು, ಆರೋಗ್ಯವಾಗಿ ಬೇಗ ಜನಸೇವೆಯಲ್ಲಿ ಮತ್ತೆ ಕ್ರಿಯಾಶೀಲ ಆಗಿ ಕೆಲಸವನ್ನ ತೊಡಸ್ಕೋಬೇಕು ಅಂತ ಕೇಳ್ಕೊಂಡಿವಿ. ನಮಗೆ ಬಹಳ ಖೇದ ಆಯ್ತು ಈ ರೀತಿ ಆಗಿರೋದು. ವಿಶೇಷವಾದ ಸ್ಪೈನಲ್ ಕಾರ್ಡ್ ಆಗಿರೋದ್ರಿಂದ ಅವ್ರಿಗೆ ಬೇಕಾಗಿರೋದು ಟ್ರೀಟ್ಮೆಂಟ್ ಅಲ್ಲ, ಅವ್ರಿಗೆ ಬೇಕಾಗಿರೋದು ಈಗ ರೆಸ್ಟ್. ಅಂದ್ರೆ ಅಂಥದ್ದೇನು ಮೇಜರು ಆ ಕಾರವನ್ನು ನೀವು ನೋಡಿದ್ರೆ ಬಹಳ ಗಂಭೀರವಾಗಿರುವಂತ ಗಾಯ ಆಗಿರ್ಬೋದು ನಾವು ಭಾವಿಸಿದ್ದೀವಿ. ಆದ್ರೆ